ಬರೋಬ್ಬರಿ 3.48 ಕೋಟಿಯನ್ನ ಗುಳುಂ ಮಾಡಲಾಗಿದೆ. ಪಿಡಬ್ಲ್ಯೂ ಇಲಾಖೆಯ ಸಚಿವರು ಈ ಸ್ಟೋರಿಯನ್ನ ನೋಡ್ಲೇಬೇಕು. ನಕಲಿ ವರ್ಕ್ ಡನ್ ಬಿಲ್ ಅನ್ನ ಬಳಸಿ ಬರೋಬ್ಬರಿ 3.48 ಕೋಟಿಯನ್ನ ಗುಳುಂ ಮಾಡಲಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿ ಅಂತ ಹೇಳಿಕೊಂಡು ಸ್ವಾಹ ಮಾಡಿದ್ದಾರೆ. ರಾಯಚೂರು ಲೋಕೋಪಯೋಗಿ ಇಲಾಖೆ ಡಬಲ್ಇ ವೆಂಕಟೇಶ್ ಮೋಸವನ್ನ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ವೆಂಕಟೇಶ್ ಗಲಗ್ ಮಹಾ ಮೋಸವನ್ನ ಮಾಡಿರುವಂತದ್ದು. ಟೆಂಡರ್ ಆಗಿದ್ದೊಬ್ಬರಿಗೆ ನಕಲಿ ಟೆಂಡರ್ ಅನ್ನ ಸೃಷ್ಟಿ ಮಾಡಿ ವಂಚನೆಯನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಕಾಮಗಾರಿ ಟೆಂಡರ್ ಆಗಿದ್ದು ಅಮಪ್ರ ಅಂಡ್ ಕಂಪನಿ ಹೆಸರಿಗೆ ವಂಚನೆಯನ್ನ ಮಾಡಿದ್ದಾರೆ. ಆದ್ರೆ ಇವರಿಗೆ ಆಗಿತ್ತು ಟೆಂಡರ್ ಅಲ್ಲಿಗೆ. ಆದ್ರೆ ಭೀಮಾಶಂಕರ್ ದೋರನಹಳ್ಳಿ ಎಂಬ ಹೆಸರಿಗೆ ಇವರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ನಯಾ ಪೈಸೆ ಕೆಲಸವನ್ನ ಮಾಡದೆ ಕೋಟ್ಯಾಂತರ ರೂಪಾಯಿಯನ್ನ ಜೇಬಿಗಿಳಿಸಿಕೊಂಡಿದ್ದಾರೆ ಅಧಿಕಾರಿಗಳು. ಈ ಅಧಿಕಾರಿ ಕರೆ ಮಾಡಿದ್ರು, ಯಾವುದೇ ರೀತಿ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ. ಕಚೇರಿಗೆ ಹೋದ್ರೂ ಕೂಡ ಸಿಗ್ತಾ ಇಲ್ಲ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸಿಬ್ಬಂದಿಯನ್ನ ಕೇಳಿದ್ರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೀಗೆ ಆದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಇವರೇ ಡಬಲ್ಇ ವೆಂಕಟೇಶ್ ಅಂತ. ನಾವು ಇಲಾಖೆಯ ಎಡಬ್ಲ್ಯೂ ವೆಂಕಟೇಶ್ ಗಲಗ್ ಅವರ ಮೇಲೆ ಮಾನ್ಯ ರಾಜ್ಯಪಾಲರು ಮಾನ್ಯ ಪಿಡಬ್ಲ್ಯೂ ಇಲಾಖೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೂ ಈಗಾಗಲೇ ದೂರು ನೀಡುತ್ತಿದೆ ಕಳೆದ ತಿಂಗಳು. ಈಗ ಮತ್ತೆ ಇನ್ನೊಂದು ಪ್ರಕರಣ ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಬೇರೆ ಯಾರೋ ಒಬ್ಬ ಭೀಮಶಂಕರ್ ದೋರ್ನಾಳೆ ಎಂಬುವರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಸುಮಾರು 3,48,00,000 ರೂಪಾಯಿ ನಕಲಿ ದಾಖಲೆ ಸೃಷ್ಟಿಸಿ ಈಗಾಗಲೇ ಅವರು ವರ್ಕ್ ಡನ್ ಸರ್ಟಿಫಿಕೇಟ್ ಅಂತ ತಗೊಂಡು ಮಾಡಿರೋದು ದಾಖಲೆ ಸಮೇತ ನಮಗೆ ಸಿಕ್ಕಿರ್ತಾರೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಸಚಿವರು, ರಾಜ್ಯಪಾಲರು ಸುಮಾರು ಕೆಲಸಗಳು ಮಾಡಿದ್ದಾರೆ ಸರ್. ಅದರಲ್ಲಿ ಏನೋ ವೆಂಕಟೇಶ್ ಗಲಗ್ ರಾಯಚೂರು ಡಬಲ್ಇ ಅವರ ವಿರುದ್ಧ ದೂರು ಕೊಟ್ಟಿರೋದು ಏನಂತಂದ್ರೆ ಮಸ್ಕಿ ಲಿಂಗಸೂರಿಂದ ಮಸ್ಕಿವರೆಗೂ 150A ನ್ಯಾಷನಲ್ ಹೈವೇ ಹಾದು ಹೋಗಿದೆ. ಕೆಲಸ ನಡೀತಾ ಇದೆ. ಆಲ್ರೆಡಿ 2025-26ರಲ್ಲಿ ಕಾಮಗಾರಿಗೆ ಟೆಂಡರ್ ಆಗಿರೋಂಥದ್ದು ಅಮ್ಮಾಪುರ್ ಅಂಡ್ ಕನ್ಸ್ಟ್ರಕ್ಷನ್ ಅವರಿಗೆ 200 ಕೋಟಿ ವೆಚ್ಚದಲ್ಲಿ ಆಗಿರುವಂತ ಕೆಲಸ ಇದು. ಆ ಕೆಲಸನ ಮಾನ್ಯ ವೆಂಕಟೇಶ್ ಗಲಗ್ ಅವರು ಕೃಪಾ ಕಟಾಕ್ಷದಿಂದ ಡಬಲ್ಇ ಅವರು ಭೀಮಾಶಂಕರ್ ದೋರ್ನಹಳ್ಳಿ, ದಯವಿಟ್ಟು ಕ್ಷಮೆ ಇರಲಿ, ಭೀಮಾಶಂಕರ್ ದೋರ್ನಹಳ್ಳಿ ಅನ್ನೋ ಕಾಂಟ್ರಾಕ್ಟರ್ಗೆ 3,48,00,000 2 ಕೆಲಸಗಳನ್ನ ಕೊಡ್ತಾರೆ. ಅದೇ ಟೆಂಡರ್ ಅಲ್ಲಿ ಫೇಕ್ ವರ್ಕ್ ಡನ್ ಸೃಷ್ಟಿ ಮಾಡಿ ಇವತ್ತು ಏನೋ ವೆಂಕಟೇಶ್ ಗಲಗ್ ರಾಯಚೂರು ಡಬಲ್ಇ ಅವರ ವಿರುದ್ಧ ದೂರು ಕೊಟ್ಟಿರೋದು ಏನಂತಂದ್ರೆ ಮಸ್ಕಿ ಲಿಂಗಸೂರಿಂದ ಮಸ್ಕಿವರೆಗೂ 150A ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅನಿಲ್ ಕಂಠಸ್ವಾಮಿ. ಅನಿಲ್ ಕಂಠಸ್ವಾಮಿ, ಏನಿದು ಸ್ಕ್ಯಾಮ್? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ಏನು ಅಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಒಬ್ಬ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿನ ಅಂದ್ರೆ ಇಡೀ ಡಿಸ್ಟಿಕ್ ತನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆ ಒಂದು ಅಧಿಕಾರಿ ಒಂದು ಕಡೆ ಸಚಿವರ ಒಂದು ಆಪ್ತ ಅಂದ್ರೆ ಅವರು ನಮ್ಮ ಮಾವ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸಿಕೊಂಡು ಆ ಒಂದು ಪ್ರಭಾವವನ್ನ ಇಲಾಖೆ ಒಳಗಡೆ ಬೀರ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಭಾವದಿಂದಲೇ ಕೋಟಿ ಏನು ಹಣವನ್ನ ನಯಾ ಪೈಸೆ ಕೆಲಸ ಮಾಡಿಸ್ದೇನೆ ಏನು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ, ಅದು ಕೂಡ ಸರ್ಕಾರದ ಚಿಹ್ನೆಗಳನ್ನ ಬಳಸ್ಕೊಂಡು ಯಾವುದೇ ಕೆಲಸ ಮಾಡದೆ ಒಂದು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು 3,48,00,000 ರೂಪಾಯಿ ಬರೋಬ್ಬರಿ ಜೋಬಿಗಿಳಿಸ್ಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಮಸ್ಕಿ ತಾಲೂಕಿನಿಂದ ಮಸ್ಕಿ ಲಿಂಗಸೂರ್ಗೆ ಒಂದು ರಾಷ್ಟ್ರೀಯ ಹೆದ್ದಾರಿ 150A ಕೆಲಸವನ್ನ ಅಮ್ಮಾಪುರ ಅಂಡ್ ಕಂಪನಿ ಅವರಿಗೆ ಟೆಂಡರ್ ಆಗುತ್ತೆ. ಆದ್ರೆ ಈ ಒಂದು ಕೆಲಸದ ಮಧ್ಯೆಯೇ ಯಾವುದೋ ಒಬ್ಬ ಬೇನಾಮಿ ಅಂದ್ರೆ ಭೀಮಾಶಂಕರ್ ಅನ್ನೋ ಒಂದು ಹೆಸರಿನಲ್ಲಿ ಅದು ಯಾವುದೇ ಕಾಂಟ್ರಾಕ್ಟ್ ಇರೋದಿಲ್ಲ ಮತ್ತು ಅಲ್ಲಿ ಯಾವುದೇ ಕೆಲಸವನ್ನು ಮಾಡೋದಿಲ್ಲ, ನಕಲಿ ಟೆಂಡರ್ ಆಗಿರುವಂತೆ ಸೃಷ್ಟಿ ಮಾಡಿ ಅಲ್ಲಿ ಕೆಲಸಗಳು ಕೂಡ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಸೃಷ್ಟಿ ಮಾಡಿ ಆ ಒಂದು ಡಾಕ್ಯುಮೆಂಟ್ ಗಳನ್ನ ಸಬ್ಮಿಟ್ ಮಾಡೋದ್ರ ಮುಖಾಂತರ ₹1 ಕೆಲಸ ಮಾಡದೇನೆ 3,48,00,000 ರೂಪಾಯಿ ಜೋಬಿಗಿಳಿಸಿದ್ದಾರೆ. ಅಂದ್ರೆ ಇದು ಸಣ್ಣ ಒಂದು ಏನೋ ಆರೋಪ ಅಲ್ಲ. ಯಾಕಂದ್ರೆ ಪ್ರತಿಯೊಂದು ದಾಖಲೆಗಳ ಸಮೇತವೂ ಕೂಡ ಈಗಾಗಲೇ ರಾಜ್ಯಪಾಲರಿಗೂ ಕೂಡ ದೂರು ಸಲ್ಲಿಸಲಾಗಿದೆ. ಸ್ವತಃ ಪಿಡಬ್ಲ್ಯೂ ಇಲಾಖೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ದೂರು ಸಲ್ಲಿಸಲಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ? ನಿಜವಾಗ್ಲೂ ಸತೀಶ್ ಜಾರಕಿಹೊಳಿ ಅವರು ಪ್ರಭಾವ ಬೀರ್ತಿದಾರ ಅನ್ನೋ ಒಂದು ಆರೋಪವನ್ನ ಇಲ್ಲಿ ದೂರುದಾರರು ಕೂಡ ಇಲ್ಲಿ ಮಾಡ್ತಿರೋದು. ಒಂದೊಂದು ಪ್ರಕರಣದಲ್ಲಿ ಸಾಕಷ್ಟು ಪ್ರಕರಣಗಳು ಇವ್ರ ಮೇಲೆ ಇದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ಒಂದು ರೀತಿಯ ಒಂದು ಕ್ರಮಗಳು ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಇವರು ರಾಯಚೂರು ಜಿಲ್ಲೆ ಪಿಡಬ್ಲ್ಯೂ ಇಲಾಖೆಯಲ್ಲಿ ಸ್ವತಃ ಪಾವರ್ಟಿನ
ಕರೆ ಮಾಡಿ ಸುಮಾರು 40 ರಿಂದ 50 ಸತಿ ಕರೆ ಮಾಡಿದ್ರು ಕೂಡ ಒಂದು ಸತಿ ಕೂಡ ಕರೆ ಸ್ವೀಕರಿಸೋದಿಲ್ಲ. 4 ರಿಂದ 5 ಬಾರಿ ಕಚೇರಿಗೆ ಹೋದ್ರೆ ಅಲ್ಲಿನ ಸಿಬ್ಬಂದಿಗಳ ಕರೆ ಸರ್ ಅವ್ರು ಬರ್ತಾರೆ ಹೋಗ್ತಾರೆ, ಯಾವಾಗ ಬರ್ತಾರ ಅನ್ನೋದು ಕೂಡ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ. ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ಇಲಾಖೆಯಲ್ಲಿ ಪ್ರಭಾವ ಬೀರಿದ್ದಾರೆ ಮತ್ತು ಇವ್ರಿಗೆ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದು ಇಲ್ಲಿ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.